ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ 2ನೇ ಘಟಕ ತ್ರಿಭುಜಗಳು ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಈ ತ್ರಿಭುಜಗಳಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಏನನ್ನು ಅಧ್ಯಯನ ಮಾಡಿದ್ವಿ ಅಂತ ಹೇಳಿದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿದ್ವಿ ಹಾಗೂ ಮೂಲ ಸಮಾನುಪಾತತೆಯ ಪ್ರಮೇಯದ ಕೆಲವೊಂದು ಅನ್ವಯಿಕ ಸಮಸ್ಯೆಗಳನ್ನು ಬಿಡಿಸಿದ್ವಿ ಅಲ್ವಾ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತವು. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಇಂದಿನ ತರಗತಿಯಲ್ಲಿ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ಬಿಡಿಸೋಕ್ಕೆ ಪ್ರಯತ್ನ ಮಾಡೋಣ. ಸೊ ಹಾಗಾಗಿ ನಿಮ್ಮ ಗೊತ್ತಿರುವ ಸಮಾನುಪಾತತೆಯ ಪ್ರಮೇಯ ಏನಂದರೆ ತ್ರಿಭುಜದ ಎರಡು ಭಾಗಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಸೇರಿಸುವಂತೆ ಎಳೆದ ಸರಳ ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ಟೇಲ್ಸ್ನ ಪ್ರಮೇಯ ಅಂತ ಕರೀತೀವಲ್ಲ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕರೀತೀವಿ. ಹಾಗೆ ಈ ಒಂದು ಪ್ರಮೇಯದ ವಿಲೋಮವನ್ನು ಕೂಡ ಹಿಂದಿನ ತರಗತಿಯಲ್ಲಿ ನಾವು ಸಾಧಿಸಿದ್ದೀವಿ. ಸೊ ಹಾಗಾಗಿ ಈ ಪ್ರಮೇಯ ಮತ್ತು ಇದರ ವಿಲೋಮ ಇವುಗಳನ್ನು ಇಟ್ಕೊಂಡು ನಾವು ಕೆಲವೊಂದಷ್ಟು ಸಮಸ್ಯೆಗಳನ್ನು ಈಗ ಬಿಡಿಸುವಂಥ ಪ್ರಯತ್ನ ಮಾಡೋಣ. ಸೊ ಮೊದಲನೇ ಕಡೆ ಇ ಮತ್ತು ಎಫ್ಗಳು, ಇ ಮತ್ತು ಎಫ್ ಬಿಂದುಗಳು ತ್ರಿಭುಜ PQ ಬಾಹುಗಳಾದ PR ಮತ್ತು PQಗಳ ಮೇಲಿನ ಬಿಂದುಗಳು. ಹಾಗಾದರೆ ಈ ಮೊದಲದು PE = 4.9 ಸೆಂಟಿಮೀಟರ್, EQ = 1 ಸೆಂಟಿಮೀಟರ್, PL = 4.1 ಸೆಂಟಿಮೀಟರ್, FR = 2.4 ಸೆಂಟಿಮೀಟರ್. EF ಸಮಾಂತರ QR ಆಗಿದೆಯೇ ಪರೀಕ್ಷಿಸಿ. ಸೊ ಇದು ಕೊಟ್ಟಿರುವ ಒಂದು ಲೆಕ್ಕ. ಸೊ ನಾವೇನು ಮಾಡಬೇಕು ಅಂದರೆ ತ್ರಿಭುಜದ ಚಿತ್ರವನ್ನು ಮಾಡಬೇಕಾಗುತ್ತೆ. ಹೀಗೆ ನೋಡಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು P Q ಇದು R. ಸೊ PQ ಆಯಿತು. ಸೊ ಇಲ್ಲಿ E ಮತ್ತು F ಬಿಂದುಗಳು ಕೊಟ್ಟಿದ್ದಾರೆ. ಇಲ್ಲಿ ಇದರ ಕಡೆಗೆ ಇನ್ನೊಂದು F ಸೊ ಇದು F. ಸೊ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ PE = 3.9 ಇದೆ, 3.9. EQ ಅಂದರೆ 3 ಸೆಂಟಿಮೀಟರ್. ನಂತರ PL = 3.4 ಸೆಂಟಿಮೀಟರ್. ನೆಕ್ಸ್ಟ್ FR = 2.4 ಸೆಂಟಿಮೀಟರ್. ಆದರೆ EF ಸಮಾಂತರ QR ಆಗಿದೆ ಅಂತ ನಾವು ಪರೀಕ್ಷೆ ಮಾಡಬೇಕು. ಸೊ ಅದಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಇದು ವಿಲೋಮ ಹೇಳ್ತೀವಿ. ಸೊ ಯಾವುದೇ ಎರಡು ಬಾಹುಗಳ ಅನುಪಾತ ಸಮಾನ ಅಂದರೆ ಆ ಎಳೆದಂಥ ಸಮಾಂತರ ರೇಖೆಯು ಮೂರನೇ ಬಾಹುವಿಗೆ ಎಳೆದಂಥ ರೇಖೆಯು ಮೂರನೇ ಬಾಹುವಿಗೆ ಏನಾಗಿರುತ್ತೆ ಸಮಾಂತರವಾಗಿರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವೆಲ್ಲ ಏನು ಕಂಡುಹಿಡಬೇಕು ಅಂದರೆ ಬಾಹುಗಳ ಅನುಪಾತ ಸಮವಾಗಿದೆ ಅನ್ನೋದನ್ನ ನೋಡ್ಕೋಬೇಕು. ಸೊ ಬಾಹುಗಳ ಅನುಪಾತ ಅಂದರೆ P
ಪಿ ಓವರ್ ಇ ಕ್ಯೂ ಅಂದರೆ ಪಿ ಎಷ್ಟು 3.9 ಬೈ 3 ಅಲ್ವಾ 3.9 ಬೈ 3 ಸೊ ಡಿವೈಡ್ ಮಾಡಿದ್ರೆ 1.3 ಬರುತ್ತೆ ಆನ್ಸರ್ 1.3 ಬೈ 1 ಬರುತ್ತೆ ಸೊ ಇಲ್ಲಿ ಎರಡನೇದು ಇನ್ನೊಂದು ಅನುಪಾತ ಇರಬೇಕು ಪಿ ಎಫ್ ಬೈ ಎಫ್ ಆರ್ ಪಿ ಎಫ್ ಎಷ್ಟು 3.6 ಬೈ ಎಫ್ ಆರ್ ಎಷ್ಟು 2.4 ಆಯ್ತಾ ಸೊ 2.4 ಸೊ ಡಿವೈಡ್ ಮಾಡಿದ್ರೆ 1.2 ಎರಡನೇ 1.2 3 ಸೊ 3 ಬೈ 2 ಬರುತ್ತೆ ಆಯ್ತಾ 3 ಬೈ 2 ಸೊ ಹಾಗಾಗಿ ಇಲ್ಲಿ ನೋಡಬೇಕು ಪಿ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಆಗಿದೆ ಅಂತ ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಪಿ ಬೈ ಇ ಕ್ಯೂ ಮಾಡೋದು ಎಷ್ಟು 1.3 ಪಿ ಎಫ್ ಬೈ ಎಫ್ ಆರ್ ಮಾಡೋದು ಎಷ್ಟು 3 ಬೈ 2 3 ಬೈ 2 ಅಂತ 1.5 ಸೊ ಈಗ 1.3 ಅನ್ನೋದು 1.5ಕ್ಕೆ ಸಮಾನ ಅಂತ ನೋಡಬೇಕು ಸೊ ಸಮ ಆಗುತ್ತಾ ಇದು ಸೊ ಖಂಡಿತವಾಗಿ ಸಮ ಆಗಲ್ಲ ಸೊ ಬಾಹುಗಳ ಅನುಪಾತ ಸಮವಾಗಿಲ್ಲದೆ ಹೋದರೆ ಆ ಒಂದು ರೇಖೆಯು ಈ ಮೂರನೇ ಬಾಹುಗೆ ಏನಾಗಿಲ್ಲ ಸಮಾಂತರವಾಗಿರುವುದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಈ ಸಮಾಂತರವಾಗಿಲ್ಲ ಅದಕ್ಕೆ ಬರೀತೀವಿ ಸೊ ಹಾಗಾಗಿ ಪದಗಳಲ್ಲಿ ಬಂದರೆ ಈ ರೇಖೆಯು ಕ್ಯೂಆರ್ಗೆ ಸಮಾಂತರವಲ್ಲ ಗೊತ್ತಾಯ್ತಾ ಸೊ ಬಾಹುಗಳನ್ನು ಮಾಡಿದ್ರೆ ಸಮಾಂತರ ಆಗುತ್ತೆ ಒಂದು ವೇಳೆ ಸಮಾನ ಆಗುವುದಿಲ್ಲ ಅಂತ ಹೇಳಿದ್ರೆ ಸಮಾಂತರ ಆಗುವುದಿಲ್ಲ ಗೊತ್ತಾಯ್ತಾ ಸೊ ಇದು ಮೊದಲನೇ ಲೆಕ್ಕ ಗೊತ್ತಾಗ್ತದೆ ನಿಮಗೆ ಸೊ ಎರಡನೇದು ಇದೇ ಸಿಚುವೇಶನ್ ಅಲ್ಲಿ ಏನು ಮಾಡಿದ್ರೆ ಬೆಲೆಗಳನ್ನು ಚೇಂಜ್ ಮಾಡಿ ಸೊ ಇಲ್ಲಿರುವಂತಹ ಬೆಲೆಗಳನ್ನು ಮಾತ್ರ ನಾವು ಬದಲಾಯಿಸಬೇಕು ಮತ್ತೆ ಇದು ಸಮಾಂತರ ಆಗುತ್ತ ಅಂತ ನೋಡಬೇಕು ಚಿತ್ರ ಇದೇ ಚಿತ್ರ ಇರುತ್ತೆ ವ್ಯತ್ಯಾಸ ಆಗಲ್ಲ ಈಗ ಎರಡನೇಗೆ ಪಿ ಈಕ್ವಲ್ ಟು 4 ಸೆಂಟಿಮೀಟರ್ ಕ್ಯೂ ಈಕ್ವಲ್ ಟು 4.5 ಪಿ ಎಫ್ ಈಕ್ವಲ್ ಟು 8 ಸೆಂಟಿಮೀಟರ್ ಸೊ ಇಲ್ಲಿ ಪಿ ಅಂದರೆ ಎಷ್ಟು 30 ಸೆಂಟಿಮೀಟರ್ ಈ ಕ್ಯೂ ಅಂದರೆ 4.5 ಸೆಂಟಿಮೀಟರ್ ಪಿ ಎಫ್ ಅಂದರೆ 8 ಸೆಂಟಿಮೀಟರ್ ಎಫ್ ಆರ್ ಅಂದರೆ 10 ಸೆಂಟಿಮೀಟರ್ ಸರಿನಾ ನಾವೇನು ಮಾಡಬೇಕು ಅಂತಂದರೆ ಸಮಾಂತರ ಆಗುತ್ತೆ ಅಂತ ನೋಡಬೇಕು ಇಲ್ಲಿ ಮತ್ತೆ ಅನುಪಾತ ತಗೊಳ್ಳಿ ಪಿ ಬೈ ಕ್ಯೂ ಇ ಪಿ ಎಷ್ಟು 4 ಬೈ ಕ್ಯೂ ಎಷ್ಟು 4.5 4 ಬೈ 4.5 ಸೊ ಇಷ್ಟೊಂದು ನೆಕ್ಸ್ಟ್ ಪಿ ಎಫ್ ಬೈ ಎಫ್ ಆರ್ ತಗೊಳ್ಳಿ ಪಿ ಎಫ್ ಎಷ್ಟು 8 ಬೈ 9 ಬೈ 9 ಇದೆ ಸೊ 8 ಬೈ 9 ಏನಾಗುತ್ತೆ ಅಂತಂದರೆ 2 ಡಿವೈಡ್ ಆಗುತ್ತೆ ನೋಡಿ 2 4 ಅಂದರೆ 9 ಸೊ therefore P F by F R is equal to 4 by 4.5 ಸೊ ಇದನ್ನು ಹೋಲಿಕೆ ಮಾಡಿದ್ರೆ ಸೊ P by Q E is equal to P F by F R ಇವೆರಡರ ನೋಡಿ ಎಡಭಾಗಗಳು is equal to ಬಲಭಾಗಕ್ಕೆ ಸಮಾನವಾಗಿದೆ ಅಲ್ವಾ ಸೊ ಎರಡು ಸಮೀಕರಣಗಳಲ್ಲಿ
ಬಲಗಳ ಭಾಗಗಳು ಪರಸ್ಪರ ಸಮಾನವಾಗಿರುವುದರಿಂದ ಅವುಗಳ ಯಾವಾಗಲೂ ಏನಾಗುತ್ತೆ ಗುಣಾಕಾರ ಹೋಗುತ್ತೆ. ಸೊ P by QE is equal to PF by F1/2. ಸೊ ಹಾಗಾಗಿ ಅನುಪಾತಗಳು ಸಮಾನವಾಗಿದ್ದಾಗ ಈ ಒಂದು ರೇಖೆ ಇಲ್ಲಿರುವಂಥ ರೇಖೆ ಯಾವುದು EF ಅನ್ನುವುದು ಯಾವುದಕ್ಕೆ ಸಮಾಂತರವಾಗಿರುತ್ತದೆ QRಗೆ ಸಮಾಂತರವಾಗಿರುತ್ತದೆ. ಆಯ್ತಾ? ಸೊ ಸಮಾಂತರ ಬೇಕು ಅಂದರೆ ಅನುಪಾತಗಳು ಸಮಾನವಾಗಬೇಕು. ಅನುಪಾತಗಳು ಸಮಾನವಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಏನಾಗಿಲ್ಲ ಸಮಾಂತರ ಆಗುವುದಿಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಅರ್ಥ ಆಯ್ತು ಅಂದರೆ ಸೊ ಇದು ಟೇಲ್ಸ್ ವಿಲೋಮವನ್ನು ಇಟ್ಕೊಂಡು ನಾವು ಯಾವ ರೀತಿ ಲೆಕ್ಕಗಳನ್ನು ಮಾಡೋದು ಅಂತ. ಸೊ ಈಗ ನಾವು ಮುಂದಿನ ಲೆಕ್ಕವನ್ನು ಬರೆಯೋಣ. ಸೊ ಮುಂದಿನ ಲೆಕ್ಕ ಈ ಥರ ಇದೆ. ಚಿತ್ರದಲ್ಲಿ LM ಸಮಾಂತರ CD ಮತ್ತು LN ಸಮಾಂತರ CD ಆಗಿದೆ. CD ಆದರೆ AM by AB is equal to AM by AB is equal to AM by AD ಎಂದು ಸಾಧಿಸಿ. ಸೊ ಚಿತ್ರ ನೋಡ್ಬೇಕಾದ್ರೆ ಸೊ ನಾವು ಮೊದಲು ಚಿತ್ರ ಬರ್ಬೇಕಾಗುತ್ತೆ. ಚಿತ್ರ ಇರ್ತದೆ. ಸೊ ಈ ಥರ ಇದೆ ಚಿತ್ರ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಮಾಂತರ ಆಗುವುದಲ್ಲ A by AB is equal to A by AD ಅಂತ ನಾವು ಸಾಧಿಸಬೇಕು. ಇಲ್ಲಿ ಮಕ್ಕಳು ಸರಿಯಾಗಿ ಗಮನಿಸಿದರೆ ಈ ಒಂದು ಚಿತ್ರದಲ್ಲಿ ಎರಡು ತ್ರಿಭುಜಗಳನ್ನು ದೊಡ್ಡ ತ್ರಿಭುಜಗಳನ್ನು ನಾವು ನೋಡಬಹುದು ಅಲ್ವಾ. ಸೊ ಎರಡು ತ್ರಿಭುಜಗಳನ್ನು ನೋಡ್ತಾವೆ. ಸೊ ನಾವೇನು ಮಾಡಬೇಕು, ಸ್ವಲ್ಪ ಇದನ್ನು ಬಿಡಿಸಿ ಬರ್ಕೋಬೇಕಾಗುತ್ತೆ. ಸೊ ಯಾವ ಥರ ಬರ್ತಾನೆ ನೋಡಿ. ಮೊದಲಿಗೆ ನಾನು ಮೇಲ್ಭಾಗದಲ್ಲಿರುವ ತ್ರಿಭುಜವನ್ನು ಮಾಡ್ಕೊಳ್ತೇನೆ. ಸೊ ಮೇಲ್ಭಾಗದಲ್ಲಿರುವಂಥ ತ್ರಿಭುಜ ಮುಖ್ಯ ಮಾಡಿಕೊಂಡ್ರೆ ಸೊ ಏನಿದೆ ಅನ್ನೋದನ್ನ ನೋಡ್ಕೋಬೇಕು. ಸೊ ಮೇಲ್ಭಾಗದ ತ್ರಿಭುಜವನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ತ್ರಿಭುಜ ಯಾವುದು
ನೋಡಿ ಸಮಾನವೇ ಒಂದು ಭಾಗಕ್ಕೆ ಸಮಾಂತರವಾಗಿ ಎರಡು ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನಾಂತರದಲ್ಲಿ ವಿಭಾಗಿಸುತ್ತದೆ ಅಂತ ಹಾಗಾಗಿ ನಾವು ಪ್ರಮೇಯದ ಪ್ರಕಾರ ಥೇಲ್ಸ್ ಪ್ರಮೇಯದ ಪ್ರಕಾರ ಸೊ AL ಉಳಿದೆರಡು ಭಾಗಗಳು ಯಾವುದು AL by CL ಇದು AL ಇದು CL is equal to ಈ ಕಡೆ AM by BM ಗೊತ್ತಾಗ್ತಿದೆಯಾ ಸೊ ಥೇಲ್ಸ್ ಪ್ರಮೇಯದ ಪ್ರಕಾರ AL ಉಳಿದೆರಡು ಭಾಗಗಳನ್ನು ಸಮಾನಾಂತರದಲ್ಲಿ ವಿಭಾಗಿಸುತ್ತದೆ ಮೊದಲನೇ ಭಾಗ AC ನ ಭಾಗಿಸಿದ್ರೆ AL by CL ಆಗುತ್ತೆ AB ನ ಭಾಗಿಸಿದ್ರೆ AM by BM ಆಗುತ್ತೆ ಸೊ ಇದನ್ನ ಸಮೀಕರಣ 1 ಅಂತ ಕಾರಣ ಇನ್ನೊಂದು ತ್ರಿಭುಜ ಹೊರಗಡೆ ಈ ತ್ರಿಭುಜವನ್ನು ತಗೊಂಡ್ರೆ ತ್ರಿಭುಜ ಯಾವುದು ADC ಯಲ್ಲಿ LN ಸಮಾಂತರ LN ಸಮಾಂತರ CD ಆಗುತ್ತೆ LN ಸಮಾಂತರ CD ಸೊ ಹಾಗಾಗಿ ಉಳಿದೆರಡು ಭಾಗಗಳು ಅಂತ ಇತ್ತು ಇಲ್ಲಿ ಒಂದು ಸಾಮಾನ್ಯ ಭಾಗ AL ಆಗಿರುತ್ತೆ ಸೊ ಇಲ್ಲಿ AL by LC ಅಥವಾ CL ಅಂತ ಹೇಳ್ತೀವಿ AL by CL ಅನ್ನೋದು ಎರಡು ತ್ರಿಭುಜಗಳಿಗೆ ಸಾಮಾನ್ಯವಾಗಿರುವುದು ದಟ್ಸ್ ಈಕ್ವಲ್ ಟು ಈ ಕಡೆ AN by BN ಸಮೀಕರಣ 2 ಸರಿಯಾ ಸಮೀಕರಣ 1 ಸಮೀಕರಣ 2 ಈಗ ಎರಡು ಸಮೀಕರಣಗಳನ್ನು ಹೋಲಿಸಿ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಸಿದಾಗ ಸಮೀಕರಣ 1 ಸಮೀಕರಣ 2 ಹೋಲಿಸಿದಾಗ ಎರಡು ಸಮೀಕರಣಗಳನ್ನು ಹೋಲಿಸಿದರೆ ನೋಡಿ ಎರಡು ಸಮೀಕರಣಗಳ ಎಡಭಾಗಗಳು ಪರಸ್ಪರ ಏನಾಗಿವೆ ಸಮಾನವಾಗಿವೆ ಹಾಗಾಗಿ ಯಾವ ಸ್ವಯಂಸಿದ್ಧ ಬರುತ್ತಿದೆ ಸ್ವಯಂಸಿದ್ಧವಾದ ಪ್ರಕಾರ ಏನು ಸ್ವಯಂಸಿದ್ಧವನ್ನು ಹೇಳಿದೆ ಒಂದೇ ವಿಷಯಕ್ಕೆ ಸಮಾನವಾಗಿರುವಂಥದ್ದು ಒಂದಕ್ಕೊಂದು ಸಮಾನವಾಗಿರುತ್ತದೆ ಅಂತ ಹೇಳಿ ಹೇಳ್ತೀವಿ ಸ್ವಯಂಸಿದ್ಧವನ್ನು ಹೇಳಿದ್ದೀವಿ ಸೊ ಒಂದೇ ವಿಷಯಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ ನೋಡಿ ಒಂದೇ ಅಂಶ ಸಮಾನವಾಗಿರುತ್ತೆ ಎರಡು ಅಂಶಗಳು ಈ ಎರಡು ಅಂಶಗಳು ಒಂದಕ್ಕೊಂದು ಸಮಾನವಾಗಿರುತ್ತೆ ಅಂತ ಎಡಭಾಗಗಳು ಸಮಾನವಾಗಿದ್ದಾಗ ಬಲಭಾಗಗಳು ಕೂಡ ಪರಸ್ಪರ ಸಮಾನವಾಗಿರುತ್ತೆ ಹಾಗಾಗಿ AM by BM is equal to AM by BM AM by BM is equal to AM by BN ಅಂತ ಬರುತ್ತೆ ಸೊ AM by BM is equal to AM by BN ಅಂತ ಇರುತ್ತೆ ನೋಡಿ ಇದು AM by BM is equal to AM by BM ಅಂತ ಇಲ್ಲಿ ನಾವು ಸಾಧಿಸುತ್ತೇವೆ AM by BM AM by AB is equal to AM by AD ಅನ್ನೋದನ್ನ ನಾವು ಸಾಧಿಸಬೇಕಾಗಿರೋದು ಸೊ ಹಾಗಾಗಿ ಈಗ ಇಲ್ಲಿ ನಾವು ಇಷ್ಟು ಮಾಡಿದ್ಮೇಲೆ ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸೊ AM by BM ಅಂತ ಇದೆ ಸೊ AM by BM ಇದನ್ನ ಇದು ಥೇಲ್ಸ್ ಪ್ರಮೇಯ ಪ್ರಕಾರ ನಾವು ಈಗ ಸಾಧಿಸಿದ್ವಿ ಸೊ ಈಗ ಸಾಧಿಸಿದ ಮೇಲೆ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಉಪಪ್ರಮೇಯ ಅಂತ ಏನಿಲ್ಲ ಆ ಒಂದು ಉಪಪ್ರಮೇಯ ಪ್ರಕಾರ ಸೊ ಒಂದು ಉಪಪ್ರಮೇಯ ಪ್ರಕಾರ ಏನು ಬರೀಬಹುದು ಅಂತ ಹೇಳಿದ್ರೆ ಸೊ AM by AB is equal to AM by ನಾವು ತೋರಿಸಬಹುದು ಸೊ ಇದು ಒಂದು ರೀತಿ ಮಾಡಬಹುದು ಇಲ್ಲ ಇದು ಒಂದು ರೀತಿ ಆಗಿರುತ್ತೆ ಹಾಗಾದರೆ ಇನ್ನೊಂದು ರೀತಿಯಲ್ಲೂ ಕೂಡ ಇದನ್ನು ನಾವು ಮಾಡ್ಬೋದು ಸೊ ಹೇಗೆ ಮಾಡ್ಬೋದು ಅಂದರೆ ಇಲ್ಲಿ ಥೇಲ್ಸ್ ಪ್ರಮೇಯದ ಪ್ರಕಾರವನ್ನು ಬರ್ತದಕ್ಕಿಂತ ಥೇಲ್ಸ್ ಪ್ರಮೇಯದ ಉಪಪ್ರಮೇಯ
AL by AC ಅಂತ ತಗೊಂಡ್ರೆ AL by AC ಅಥವಾ C ಅಂತ ಇದೆಯಾ. ಸೊ ಈ ಕಡೆ ಬರುವಾಗ ಏನಂತ ಚೆಕ್ ಮಾಡಬೇಕು ಅಂದರೆ ನೋಡಿ AM ಇದೆ. ಸೊ ಹಾಗೆ AM by ಪೂರ್ಣ ಬಾಂಬ್ AB ಅಂತ ಹೋಗುತ್ತೆ. ಈಗ ಸಮೀಕರಣ 1 ಆಯ್ತಾ. ಸೊ ಈಗ ಈ ಕಡೆ ತಗೊಂಡ್ರೆ ಇಲ್ಲಿ ಮತ್ತೆ AM by CA is equal to AM by DN ಅನ್ನೋದು AD ಅಂತ ಪೂರ್ಣವಾದ ತಗೊಂಡ್ರೆ. ಸೊ ಹಾಗಾಗಿ ಮತ್ತೆ ಇಲ್ಲಿ ಸೈನ್ಸ್ದ ಒಂದರ ಪ್ರಕಾರ ಈ ಡೈರೆಕ್ಷನ್ ನಮಗೆ ಉತ್ತರ ಬರುತ್ತೆ. ಸೊ ಡೈರೆಕ್ಟ್ ಉತ್ತರ ಮಾಡಿದ್ರೆ ನೋಡಿ ಎಡಭಾಗಗಳು ಸಮ ಬಲಭಾಗಗಳು ಸಮ AM by AB is equal to AM by AB. ಸೊ ಇದೇ ನಾವು ಸಾಧಿಸಬೇಕಾಗಿರೋದ್ರಿಂದ ಇದು ಗೊತ್ತಾಗಿದೆ ಅಂದರೆ ಗೊತ್ತಾಯ್ತಾ. ಈಗ ನಾವು ನಂತರದ ಒಂದು ಲೆಕ್ಕಕ್ಕೆ ಹೋಗೋಣ. ಸೊ ಲೆಕ್ಕ ಹೀಗಿದೆ. ಚಿತ್ರದಲ್ಲಿ BE ಸಮಾಂತರ AC, BE ಸಮಾಂತರ AC ಮತ್ತು BE ಸಮಾಂತರ AC ಮತ್ತು BF ಸಮಾಂತರ AE, BF ಸಮಾಂತರ AE, BF ಸಮಾಂತರ AE ಆದರೆ BF by FE, BF by FE is equal to BE by EC ಇದು ಸಾಧಿಸಿ. ಸೊ ಇದರಲ್ಲಿ BE ಸಮಾಂತರ AC ಈಗ BE ಸಮಾಂತರ AC ಮತ್ತು BF ಸಮಾಂತರ AE ಆದರೆ BF by FE is equal to E by AC ಎಂದು ಸಾಧಿಸಿ. ಸೊ ಇಲ್ಲಿ ನಾವು ಉತ್ತರವನ್ನು ಪಡೆದುಕೊಳ್ಳುತ್ತೇವೆ. ಮತ್ತೆ ಇದು ನಮಗೆ ಕೊಟ್ಟಿರುವಂಥ ಚಿತ್ರ. ಹೆಸರು ಕೊಡಬೇಕು ABC ನೆಕ್ಸ್ಟು ಇಷ್ಟು ಚಿತ್ರ ಕೊಟ್ಟಿರೋದು. ಇಲ್ಲಿ ನಾವು ಏನನ್ನ ಸಾಧಿಸಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಏನು ಸಾಧಿಸಬೇಕು ಅಂತ ಹೇಳಿದ್ರೆ ಇಲ್ಲಿ DE ಸಮಾಂತರ ಯಾವುದು AC ಆಗಿದೆ. ಅದೇ ರೀತಿ BF ಸಮಾಂತರ ಯಾವುದು BF ಸಮಾಂತರ AE ಆಗಿದೆ. BE ಸಮಾಂತರವನ್ನು ನಾವು ಗುರುತಿಸ್ಕೊಂಡು ನಮಗೆ ಈಸಿ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ
BF by BFI FE is equal to BF by FE is equal to BE by CE ಗೆ ಸಮ ಅಂತ ಹೇಳಿ ನೋಡಬೇಕು. ಸೊ ಈಗ ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ಎರಡು ದೊಡ್ಡದಾಗಿರುವಂಥ ತ್ರಿಭುಜಗಳಿವೆ. ಮೊದಲನೇದು ಎ ಬಿ ಸಿ, ಮೊದಲನೇ ತ್ರಿಭುಜ ಅದು ಎ ಬಿ ಸಿ. ಪರಿಹಾರ ಮಾಡ್ಕೊಂಡ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಿ ಯಲ್ಲಿ ಈ ಒಂದು ರೇಖೆಗೆ ಈ ರೇಖೆ ಸಮಾಂತರವಾಗಿದೆ. ಅಂದರೆ ಡಿ ಸಮಾಂತರ ಎ ಸಿ ಅಂತ, ಡಿ ಸಮಾಂತರ ಎ ಸಿ. ಹಾಗಾಗಿ ಡಿ ಸಮಾಂತರ ಎ ಸಿ ಆಗಿರೋದ್ರಿಂದ ಟೇಲ್ಸ್ ಪ್ರಮೇಯದ ಪ್ರಕಾರ ಇಲ್ಲಿ ನೋಡಿ ಬಿ ಡಿ ಬೈ ಎ ಡಿ ಇಸ್ ಈಕ್ವಲ್ ಟು, ಸೊ ಬಿ ಡಿ ಬೈ ಎ ಡಿ ಇಸ್ ಈಕ್ವಲ್ ಟು ಇಲ್ಲಿರುವಂಥ ಭಾಗಗಳು ಇದು ತಗೋಬಾರದು, ಈ ಭಾಗವನ್ನು ದೊಡ್ಡ ಭಾಗ ತೆಗೆದು ದೊಡ್ಡ ಭಾಗ ಯಾವುದು ಬಿ ಇ ಬೈ ಇನ್ನೊಂದು ಭಾಗ ಯಾವುದು ಸಿ ಇ ಅಂತ. ಸೊ ದೊಡ್ಡ ತ್ರಿಭುಜದಲ್ಲಿ ಎ ಬಿ ಸಿ, ಎ ಬಿ ಸಿಯಲ್ಲಿ ಬಿ ಸಿ ಎ ಸಿ ಅನ್ನೋದು ಭಾಗ ಅಂತಂದರೆ ಎ ಸಿಗೆ ಸಮಾಂತರವಾಗಿರುವಂಥ ರೇಖೆ ಯಾವುದು ಬಿ ಇ. ಸೊ ಹಾಗಾಗಿ ಬಿ ಇ ಸಮಾಂತರ ಎ ಸಿ ಇರುತ್ತೆ. ಸೊ ಹಾಗಾಗಿ ಯಾವ ಪ್ರಮೇಯ ಬರುತ್ತೆ ಅಂದರೆ ಟೇಲ್ಸ್ ಪ್ರಮೇಯ ಬರುತ್ತೆ. ಸೊ ಟೇಲ್ಸ್ ಪ್ರಮೇಯದ ಪ್ರಕಾರ ಬಿ ಡಿ ಬೈ ಎ ಡಿ ಇಸ್ ಈಕ್ವಲ್ ಟು ಬಿ ಇ ಬೈ ಸಿ ಇ ಆಗುತ್ತೆ. ಇದು ಸಮೀಕರಣ 1. ಅದೇ ರೀತಿ ಇದೇ ಚಿತ್ರದಲ್ಲಿ ನಮಗೆ ಮತ್ತೊಂದು ಏನಿದೆ ಅಂತಂದರೆ ಮತ್ತೊಂದು ತ್ರಿಭುಜ ಕಾಣ್ತದೆ. ಆ ತ್ರಿಭುಜ ಯಾವುದಂದರೆ ಇನ್ನೊಂದು ತ್ರಿಭುಜ, ತ್ರಿಭುಜ ಎ ಬಿ ಇ, ತ್ರಿಭುಜ ಎ ಬಿ ಇ ತ್ರಿಭುಜ. ಎ ಬಿ ಇಯಲ್ಲಿ ನೋಡಿ ಎ ಇ ಅನ್ನುವಂಥದ್ದು ಪಾದ. ಸೊ ಎ ಇ ಸಮಾಂತರ ಬಿ ಎಫ್, ಎ ಇ ಸಮಾಂತರ ಬಿ ಎಫ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಟೇಲ್ಸ್ ಪ್ರಮೇಯವನ್ನು ಬಳಸಬೇಕು. ಸೊ ಟೇಲ್ಸ್ ಪ್ರಮೇಯವನ್ನು ಬಳಸೋದ್ರಿಂದ ನಾವೇನಿರುತ್ತೆ ನೋಡಿ ಮತ್ತೆ ಬಿ ಡಿ ಅನ್ನೋದೇ ಬರುತ್ತೆ. ಒಂದು ಭಾಗ ಯಾವುದು ಎ ಬಿ, ಎ ಬಿಯ ಎರಡು ಭಾಗಗಳು ಬಿ ಡಿ ಮತ್ತು ಎ ಡಿ. ಇವುಗಳ ಅನುಪಾತ ಬಿ ಡಿ ಬೈ ಎ ಡಿ. ಇದರ ಅನುಪಾತ ಯಾವುದು, ಇದರ ಭಾಗ ಯಾವುದು ಬಿ, ಇದರ ಅನುಪಾತ ಬಿ ಎಫ್ ಬೈ ಎಫ್ ಇ, ಬಿ ಎಫ್ ಬೈ ಎಫ್ ಇ. ಇದು ಸಮೀಕರಣ 2 ಆಗುತ್ತೆ. ಈಗ ಮತ್ತೆ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಸಿದಾಗ ಹೋಲಿಸಿದಾಗ ಏನಾಗುತ್ತೆ ಅಂತಂದರೆ ನೋಡಿ ಮತ್ತೆ ನಾವು ಸ್ವಯಂ ಸಿದ್ಧ ಬರುತ್ತೆ. ಸ್ವಯಂ ಸಿದ್ಧ 1ರ ಪ್ರಕಾರ ಸ್ವಯಂ ಸಿದ್ಧ 1ರ ಪ್ರಕಾರ ಏನು ಸ್ವಯಂ ಸಿದ್ಧ 1ರ ಪ್ರಕಾರ ಏನಾಗುತ್ತೆ, ಒಂದೇ ಅಂಶಕ್ಕೆ ಸಮನಾಗಿರುವಂಥ ಎರಡು ಅಂಶಗಳು ಒಂದಕ್ಕೊಂದು ಏನಾಗುತ್ತೆ ಸಮನಾಗಿರುತ್ತೆ ಅಂತಾಗುತ್ತೆ. ಅದರರ್ಥ ಎಡಭಾಗಗಳು ಸಮನಾಗಿದ್ದಾಗ ಅವುಗಳ ಬಲಭಾಗಗಳು ಏನಾಗಿರುತ್ತೆ ಸಮನಾಗಿರುತ್ತೆ. ಸೊ ಹಾಗಾಗಿ ಎಡಭಾಗಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಬಲಭಾಗಗಳು ಏನಾಗುತ್ತೆ ಸಮನಾಗಿರುತ್ತೆ. ಬಲಭಾಗ ಏನಿದೆ ನೋಡ್ಕೊಳ್ಳಿ, ಬಿ ಇ ಬೈ ಸಿ ಇ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ ಅಂತ ಆಗುತ್ತೆ. ಇದರಲ್ಲಿ ಏನಾಗಿದೆ ಅಂತಂದರೆ ಎಡಭಾಗಗಳು ಬಲಭಾಗದಲ್ಲಿದೆ, ಬಲಭಾಗದಲ್ಲಿರೋದು ಎಡಭಾಗದಲ್ಲಿದೆ. ಸೊ ಈ ಬದಲು ಏನು ತೊಂದರೆ ಇಲ್ಲ, ಎರಡು ಕೂಡ ಒಂದು ಸಮಾನತೆ ಆಗುತ್ತೆ. ಅರ್ಥಾಗಿದೆಯಾ? ಸೊ ಮೊದಲಿಗೆ ನಾವು ಏನು ಮಾಡಬೇಕು ಅಂತಂದರೆ ಕೊಟ್ಟಿರುವಂಥ ಚಿತ್ರದಲ್ಲಿ ಎರಡು ತ್ರಿಭುಜಗಳಿದ್ದಾವೆ ಅನ್ನೋದನ್ನು ಮೊದಲು ನಾವು ಗುರುತಿಸಬೇಕು. ಸೊ ಆ ಎರಡು ತ್ರಿಭುಜಗಳಲ್ಲಿ ಮೊದಲಿಗೆ ದೊಡ್ಡ ತ್ರಿಭುಜವನ್ನು ನಾವು
ಆಯ್ಕೆ ಮಾಡಬೇಕು. ದೊಡ್ಡ ತ್ರಿಭುಜವನ್ನು ಆಯ್ಕೆ ಮಾಡಿಕೊಂಡ್ರೆ ಎ ಬಿ ಸಿ ಆಯ್ಕೆ ಮಾಡ್ಕೊಂಡಿದ್ವಿ. ಎ ಬಿ ಸಿಯಲ್ಲಿ ಡಿ ಇ ಅನ್ನುವಂಥ ರೇಖೆ ಎ ಸಿ ಏನಾಗಿದೆ ಸಮಾಂತರವಾಗಿದೆ. ಸೊ ಹಾಗಾಗಿ ಏರು ಪ್ರಮೇಯದ ಪ್ರಕಾರ ತಗೊಂಡು ಬಿ ಡಿ ಬೈ ಎ ಡಿ ಇಸ್ ಈಕ್ವಲ್ ಟು ಬಿ ಇ ಬೈ ಸಿ ಇ ಎಂತಾಗುತ್ತೆ. ಅದು ಸಮೀಕರಣ 1. ಈಗ ಇದರಲ್ಲಿ ಇರುವಂಥ ಮತ್ತೊಂದು ತ್ರಿಭುಜ ತಗೋಬೇಕು. ಎ ಬಿ ಇ ಅನ್ನು ತಗೊಂಡ್ವಿ. ತ್ರಿಭುಜ ಎ ಬಿ ಇಯಲ್ಲಿ ಎ ಇ ಅನ್ನೋದು ಎ ಇ ಅನ್ನೋದು ಸಮಾಂತರ ಎ ಎಫ್ಗೆ ಸಮಾಂತರ ಆಗಿರುತ್ತೆ. ಮತ್ತೆ ತಿಳಿಸ್ಕೊಳ್ಳೋಣ ಬಳಸಿಕೊಂಡ್ರೆ ಇಲ್ಲಿರುವಂಥ ಭಾಗಗಳು ಬಿ ಡಿ ಬೈ ಎ ಡಿ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ. ಇದು ಸಮೀಕರಣ 2. ಹಾಗಾಗಿ ಸಮೀಕರಣ 1 ಮತ್ತೆ ಸಮೀಕರಣ 2ನ್ನ ನಿಮ್ಮ ಹೋದಾಗ ಹೋಲಿಸಿದಾಗ ಏನಾಗುತ್ತೆ ಅನಿಸುತ್ತೆ ಅಂತ ಹೇಳಿದ್ರೆ ಸ್ವಯಂ ಸಿದ್ಧವನ್ನು ಬರುತ್ತೆ. ಸ್ವಯಂ ಸಿದ್ಧವಾದ ಪ್ರಕಾರ ಒಂದೇ ಅಂಶಕ್ಕೆ ಸಮನಾಗಿರುವಂಥ ಎರಡು ಅಂಶಗಳು ಪರಸ್ಪರ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ಇರುತ್ತೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ಎಡಭಾಗಗಳು ಸಮನಾಗಿದ್ದಾಗ ಬಲಭಾಗಗಳು ಪರಸ್ಪರ ಸಮನಾಗಿರುತ್ತೆ. ಅರ್ಥ ಆಯ್ತಾ? ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಸೊ ಇನ್ನೊಂದು ಲೆಕ್ಕ ಗಮನಿಸಬೇಕಾಗಿರುವುದು ನಾವು ಇನ್ನೊಂದು ಲೆಕ್ಕವನ್ನು ಮೊದಲಿಗೆ ಚಿತ್ರವನ್ನು ನೋಡೋಣ. ಚಿತ್ರದಲ್ಲಿ ಬಿ ಇ ಸಮಾಂತರ ಓ ಕ್ಯೂ ಚಿತ್ರದಲ್ಲಿ ಬಿ ಇ ಸಮಾಂತರ ಓ ಕ್ಯೂ ಬಿ ಎಫ್ ಸಮಾಂತರ ಓ ಆರ್ ಆಗುತ್ತೆ. ಬಿ ಎಫ್ ಸಮಾಂತರ ಓ ಆರ್ ಆದರೆ ಇ ಎಫ್ ಸಮಾಂತರ ಕ್ಯೂ ಆರ್. ಇ ಎಫ್ ಸಮಾಂತರ ಕ್ಯೂ ಆರ್ ಚಿತ್ರದಲ್ಲಿ ಬಿ ಸಮಾಂತರ ಓ ಕ್ಯೂ ಬಿ ಎಫ್ ಸಮಾಂತರ ಓ ಆರ್ ಅಂದರೆ ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸುತ್ತದೆ. ಸೊ ಚಿತ್ರ ಈ ಥರ ಚಿತ್ರವನ್ನು ಬರ್ಕೊಂತ ಇರ್ತೀವಿ. ಚಿತ್ರ ಸೊ ಇದು ಪಿ ಇದು ಪಿ ಬಿ
ಇದು ಚಿತ್ರ. ಇದರಲ್ಲಿ ಡಿ ಸಮಾಂತರ OQ, ಅನಂತರ DF ಸಮಾಂತರ OR. ನಾವು ಏನಂತ ಸಾಧಿಸಬೇಕು ಅಂತ ಏನು ಸಾಧಿಸಬೇಕು? EF ಅದಕ್ಕೆ ಸಮಾಂತರ QR ಗೆ ಸಮಾಂತರವಾಗಿ ಸಾಧಿಸಬೇಕು. ಸೊ ಇಷ್ಟು ಕೊಟ್ಟಿರುವಂಥ ಚಿತ್ರ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಈ ಒಂದು ತ್ರಿಭುಜವನ್ನು ಒಟ್ಟು ಎರಡು ಮುಖ್ಯವಾದ ತ್ರಿಭುಜಗಳಾಗಿ ನಾವು ವಿಭಾಗಿಸಬೇಕು. ಸೊ ಎರಡು ತ್ರಿಭುಜಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ತ್ರಿಭುಜ POQ. ಸೊ ತ್ರಿಭುಜ POQ ನಲ್ಲಿ D ಸಮಾಂತರ OQ, ಸಮಾಂತರ OQ ಆಗಿರುತ್ತೆ. ಆಯ್ತಾ? ಸೊ DE ಸಮಾಂತರ OQ ಆಗಿರೋದ್ರಿಂದ ನೋಡಿ ಮೂರನೇ ಬಾಹು ಅದು OQ ಗೆ ಎಳೆದ ರೇಖೆ ಅದು ED. ಇದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ನಾವು ಪ್ರಮೇಯದ ಹೇಳಿಕೆ. ಥೇಲ್ಸ್ ಪ್ರಮೇಯದ ಹೇಳಿಕೆ. ಥೇಲ್ಸ್ನ ಪ್ರಮೇಯದ ಪ್ರಕಾರ ಇಲ್ಲಿ ನೋಡಿ ಉಳಿದೆರಡು ಬಾಹುಗಳು ಯಾವುದು? PQ, ಇನ್ನೊಂದು ಯಾವುದು? PO. ಸೊ PQ ಅನ್ನು ಯಾವ ರೀತಿ ವಿಭಾಗಿಸುತ್ತದೆ ಅಂದರೆ P/QE ಗೊತ್ತಾಗ್ತಿದೆಯಾ? P/QE is equal to ಇದಕ್ಕೆ PD/OD ಆಗಿರುತ್ತೆ. ಸೊ ಇದು ಮೊದಲನೇ ಒಂದು ಸಮೀಕರಣ ಅಂತೇಳಿ ನಾವು ತಗೋಬೇಕು. ಆನಂತರ ಇನ್ನೊಂದು ತ್ರಿಭುಜವನ್ನು ತಗೋಬೇಕು. ಹಾಗೆಯೇ ತ್ರಿಭುಜ POR. ತ್ರಿಭುಜ POR ನಲ್ಲಿ DF ಸಮಾಂತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಯಾವ ಪ್ರಮೇಯವನ್ನು ಬಳಸುತ್ತೀವಿ? ಥೇಲ್ಸ್ನ ಪ್ರಮೇಯದ ಪ್ರಕಾರ ಥೇಲ್ಸ್ ಪ್ರಮೇಯದ ಪ್ರಕಾರ ಇನ್ನೊಂದು ಮತ್ತೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಮೂರನೇ ಬಾಹು UR ಅನ್ನು DFಗೆ ಸಮಾಂತರ. ಸೊ ಉಳಿದೆರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದಾದರೆ ಉಳಿದ ಎರಡು ಬಾಹುಗಳು ಯಾವುದು? PR ಮತ್ತು PO. ಸೊ PR ಭಾಗಿಸಿದ್ರೆ PF/RF is equal to ಈ ಕಡೆ PD/OD ಅಂತ ಆಗುತ್ತೆ. ಈ ಸಮೀಕರಣ ಚಿತ್ರ ನೋಡಿದ್ರೆ ತುಂಬಾ ಕಷ್ಟಕರವಾಗಿ ಅನಿಸಿದ್ರು ಕೂಡ ನಾವು ಪ್ರಮೇಯವನ್ನು ಬಳಸಿದ್ರೆ ಬಹಳ ಸುಲಭವಾಗಿ ಆಗುತ್ತೆ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಸಿದಾಗ ಎರಡೂ ಸಮೀಕರಣಗಳಲ್ಲಿ ಸ್ವಯಂ ಸಿದ್ಧ ಒಂದರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡೂ ಸಮೀಕರಣಗಳಲ್ಲಿ ಬಲಭಾಗಗಳು ಸಮನಾಗಿದ್ದಾಗ ಅವರ ಎಡಭಾಗಗಳು ಕೂಡ ಸಮನಾಗಿರುತ್ತೆ. ಹಾಗಾಗಿ PE/QE is equal to PF/RF ಅಂತ ಆಗುತ್ತೆ. PF/RF ನೋಡಿ PE/QE
QE EF/RF ಬರುತ್ತೆ. ಸೊ ಹಾಗಾಗಿ ಇದರ ಅರ್ಥ ಏನಂತಂದರೆ ಇದು ಎರಡು ಬಾಹುಗಳ ಅನುಪಾತ ಒಂದಕ್ಕೊಂದು ಏನಾಗಿದೆ ಸಮನಾಗಿದೆ ಅಂತ ಬರುತ್ತೆ. ಸೊ ಹಾಗಾಗಿ ಥೇಲ್ಸ್ನ ಪ್ರಮೇಯದ ವಿಲೋಮನ ಪ್ರಕಾರ ವಿಲೋಮನ ವಿಲೋಮವನ್ನು ತಗೊಂಡ್ರೆ ಅನುಪಾತಗಳು ಸಮನಾಗಿದ್ದಾಗ ಎರಡಿರುವಂಥ ರೇಖೆಯು ಅವುಗಳ ಭಾವನೆಯಾಗಿದ್ದರೆ ಸಮಾಂತರವಾಗಿದೆ ಎಂದಾಗುತ್ತೆ. ಅದರ ಅರ್ಥ EF ಎಂಬುದು ಯಾವ ರೀತಿ ಸಮಾಂತರ QRಗೆ ಸಮಾಂತರ ಅಂತೇಳಿ ಆಗುತ್ತದೆ. ಇದು ಥೇಲ್ಸ್ ಪ್ರಮೇಯದ ವಿಲೋಮವನ್ನು ಬಳಸಿಕೊಂಡು ನಾವು ಇದನ್ನು ಸಾಧಿಸಬಹುದು. ಅದಕ್ಕಿದೆಯಾ? ಸೊ ಹಾಗಾಗಿ ಇನ್ನೊಂದು ಈ ಒಂದು ಚಿತ್ರದಲ್ಲಿ ಎರಡು ತ್ರಿಭುಜಗಳಿವೆ. ಒಂದು ತ್ರಿಭುಜ POQ, ಇನ್ನೊಂದು ತ್ರಿಭುಜ POR. ಈಗ ಒಂದನೇ ತ್ರಿಭುಜ ಹೋಗ್ತೀವಿ POQ ನಲ್ಲಿ ED ಎನ್ನುವುದು ಅಥವಾ DE ಎನ್ನುವುದು OQ ಆಗಿದೆ ಸಮಾಂತರ. ಇಲ್ಲಿ ಥೇಲ್ಸ್ನ ಪ್ರಮೇಯದ ಪ್ರಕಾರ ಬಳಸಿದ್ರೆ PE/QE PD/OD ಆಗುತ್ತೆ. ಇದನ್ನು ಸಮೀಕರಣ 1 ತಗೋಬೇಕು. ಅನಂತರ ತ್ರಿಭುಜ POR ನಲ್ಲಿ DF ಒಂದು ಅದಕ್ಕೆ ಸಮಾಂತರ ORಗೆ ಸಮಾಂತರ. ಸೊ ಹಾಗಾಗಿ ಥೇಲ್ಸ್ನ ಪ್ರಮೇಯದ ಪ್ರಕಾರ PF/RF PD/OD ಅಂತ ಸಮೀಕರಣ 2. ಸೊ ಹಾಗಾಗಿ ಸಮೀಕರಣ 1 ಮತ್ತು ಸಮೀಕರಣ 2 ಏನಾಗಬೇಕು ಹೋಲಿಸಬೇಕು. ಸೊ ಎರಡನ್ನ ಹೋಲಿಸಿದಾಗ ಏನಾಗುತ್ತೆ ಅಂದರೆ ಸಂಚಿತ 1 ಸಿಗುತ್ತೆ. ಸಂಚಿತ 1ರ ಪ್ರಕಾರ ಎಡಭಾಗಗಳು ಇಲ್ಲಿ ಎಡಭಾಗಗಳು ಸಮಾನದಲ್ಲಿ ಬಲಭಾಗಗಳು ಸಮಾನವಾಗಿವೆ. ಬಲಭಾಗಗಳು ಸಮಾನವಾಗಿರೋದ್ರಿಂದ ಎಡಭಾಗಗಳು ಕೂಡ ಪರಸ್ಪರ ಸಮಾನವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎಡಭಾಗ ಸಮಾನವಾಗಿವೆ. ಸೊ ಅದು ಏನನ್ನು ತೋರಿಸುತ್ತೆ ಅಂದರೆ ಎರಡು ಭಾಗಗಳ ಅನುಪಾತ ಸಮಾನವಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಥೇಲ್ಸ್ ಪ್ರಮೇಯದ ವಿಲೋಮವನ್ನು ಬಳಸ್ಕೊತೀವಿ. ಸೊ ವಿಲೋಮವನ್ನು ಬಳಸಿದಾಗ ಥೇಲ್ಸ್ ಪ್ರಮೇಯದ ವಿಲೋಮವನ್ನು ಬಳಸಿದಾಗ ತ್ರಿಭುಜದ ಎರಡು ಭಾಗಗಳ ಅನುಪಾತಗಳು ಪರಸ್ಪರ ಸಮಾನವಾಗಿದ್ದರೆ ಮೂರನೇ ಭಾಗಗಳನ್ನು ವಿಭಾಗಿಸುವಂತೆ ಎರಡರ ರೇಖೆಯು ಮೂರನೇ ಭಾಗಕ್ಕೆ ಏನಾಗುತ್ತೆ ಸಮಾಂತರವಾಗಿರುತ್ತೆ ಅನ್ನೋದು ಕೆಲವೊಂದು ಹೇಳಿಕೆ. ಸೊ ಹಾಗಾಗಿ ಎರಡು ಭಾಗಗಳನ್ನು ವಿಭಾಗಿಸುವಂತೆ ಎರಡರ ರೇಖೆ ಯಾವುದು ಅಂತ ಹೇಳಿದ್ರೆ EF ಅನ್ನೋದು ಮೂರನೇ ಭಾಗ ಯಾವುದು QR. QRಗೆ ಏನಾಗಿರುತ್ತೆ ಸಮಾಂತರ ಆಗಿರುತ್ತೆ ಅನ್ನೋದು ಈ ಒಂದು ಲೆಕ್ಕವನ್ನು ನಾವು ಈ ಥರ ಸಾಧಿಸ್ತೀವಿ. ಸೊ ಈಗ